ರಾತ್ರಿ ಖುಷಿಯಾಗಿ ರಿಸೆಪ್ಷನ್ ಆಗಿತ್ತು. ಬೆಳಗ್ಗೆ ಮುಹೂರ್ತಕ್ಕೆ ಸಕಲ ಸಿದ್ಧತೆಯೂ ಜೋರಾಗಿತ್ತು. ಆದರೆ ಹಸಿಮಣಿ ಏರೋ ಮೊದಲು ನವ ವಧು ಮದುವೆ ನಿರಾಕರಿಸುವ ಘಟನೆ ಹಿರಿಯೂರಿನ ಬಲಿಜ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ರಿಸೆಪ್ಷನ್ನಲ್ಲಿ ಸುಮ್ಮನಿದ್ದ ವಧು ಬೆಳಿಗ್ಗೆ ಏಕಾಏಕಿ ಮದುವೆಯಾಗಲು ನಿರಾಕರಿಸಿದ್ದಾಳೆ. ವಧು ಮಗ ಕಂಗಾಲಾಗಿದ್ದಾನೆ. ಹಿರಿಯೂರಿನ ಬಲಿಜ ಕಲ್ಯಾಣ ಮಂಟಪದಲ್ಲಿ ಜಗಳೂರು ಮೂಲದ ಮನೋಜ್ ಕುಮಾರ್, ಶಿರಾ ಮೂಲದ ಯುವತಿ ಮದುವೆ ನಿಶ್ಚಯ ಆಗಿತ್ತು. ಮಧುವರರ ಇಬ್ಬರ ಖಾಸಗಿ ಸಾಫ್ಟ್ವೇರ್ ಕಂಪನಿಯ ಕೆಲಸ ಮಾಡ್ತಾ ಇದ್ದು ಇಬ್ಬರು ಕೂಡ ಒಪ್ಪಿಗೆ ಪಡೆದೆ ಮದುವೆಯನ್ನ ನಿಶ್ಚಯ ಮಾಡಲಾಗಿತ್ತು. ಮಂಟಪದಲ್ಲಿ ನಿನ್ನೆ ರಾತ್ರಿ ವಧು ಕಡೆಯವರಿಗೆ ವರನ ಕಡೆಯವರು ಕುಡಿಯಲು ನೀರು ಕೊಡದೆ ಕಿರಿಕ್ ಮಾಡಿದ್ರಂತೆ. ಇಷ್ಟಕ್ಕೆ ಜಗಳ ಆಗಿ ಈಗ ಕುಡಿಯೋ ನೀರಿನ ವಿಚಾರಕ್ಕೆ ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತಿದ್ದಂಥ ಪೋಷಕರಿಗೆ ಶಾಕ್ ಆಗುವ ರೀತಿ ಇಲ್ಲಿ ವಧು ಮದುವೆ ಬೇಡ ಅಂತ ನಿರಾಕರಿಸಿದ್ದಾಳೆ. ಹುಡುಗಿ ರಾಪರು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಜಗಳೂರು ಅಲ್ಲ, ಇದು ಹಿರಿಯೂರಿನಲ್ಲಿ ಇದ್ದಾರೆ. ಇದು ಮದುವೆ ಫಿಕ್ಸ್ ಆಗೋಗಿದೆ, ಮಾತುಕತೆ ಆಗಿದೆ. ಅದರಲ್ಲಿ ಏನು ಯಾವ ಕೊಡೋದು ತಗೊಳೋದು ಇಲ್ಲ. ಅವ್ರಿಗೆ ಇವ್ರು ಕೊಡೋಂಗಿಲ್ಲ, ಇವ್ರಿಗೆ ಅವ್ರು ಕೊಡೋಂಗಿಲ್ಲ. ಮದುವೆ ಮಾಡಿಕೊಡ್ಬೇಕನ್ನೋದು ಒಂದೇ ಮಾತಾಗಿದೆ. ಯಾವುದೇ ಸಣ್ಣ ಮಾತುಕತೆಗೆ ಸಣ್ಣ ನೀರಿನ ಕಾಲದಾಗೆ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ಏನು ಸರ್ ಒಂದು ರಾತ್ರಿ 12-1 ಗಂಟೆ ಆಯಿತು ರಿಸೆಪ್ಷನ್ನು. ನಮಗೆ ನೀರು ಬೇಕು ಅಂತ ಕೇಳೋದಕ್ಕೆ ನೀರು ಇಷ್ಟೊತ್ತು ಕೊಡಲ್ಲ, ನಾವು ಕ್ಯಾಂಟೀನ್ ಮಾಡಿದ್ವಿ, ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ನಮ್ಮ ಕೈ ಕೊಡೋಕ್ಕಾಗಲ್ಲ, ನೀವೆಲ್ಲರೂ ಕುಡೀರಿ ಅಂದಿದ್ದಕ್ಕೆ ನಾವು ಮದುವೆಗೆ ಬಂದರೆ ಹೆಂಗೆ ಮಾಡಬೇಕು ಏನು ಅಂತ ಇದು ಮಾಡಿದ್ವಿ. ಸುಮ್ಮನೆ ಸ್ವಲ್ಪ ಅದೇನು ಹೊಡೆದಾಡಲ್ಲ, ಇನ್ನು ಸುಮ್ಮನೆ ಚರ್ಚೆ ಆಯಿತು. ಅಷ್ಟಾಗಿ ಯಾಕೆ ಅವ್ರ ಮನಸ್ಸಿಗೆ ನಮಗೇನು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಯಾರು ಹುಡುಗಿ ಕಡೆ ನಿಲ್ಸ್ಕೊಂಡಿದ್ದಾರೆ. ಏನಂದ್ರೆ ಕನ್ವಿನ್ಸ್ ಮಾಡಿದ್ವಿ ಸುಮಾರು. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಇಲ್ಲಿವರೆಗೂ ಕನ್ವಿನ್ಸ್ ಮಾಡಿದ್ವಿ. ಸುಮಾರು ಎಷ್ಟು ಇವಾಗ 2 ಗಂಟೆವರೆಗೂ 12 ಗಂಟೆವರೆಗೂ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ಬೇಡ ಅಂತಿದ್ದಾರೆ. ಆಯಿತು, ಹಂಗಂದ್ರೆ ನಾವು ಅವರು ಇವತ್ತಲ್ಲ ಇನ್ನು ಗಂಟೆಗೆ ಬಂದರೂ ನಾವು ಮದುವೆ ಮಾಡೋಕ್ಕೆ ರೆಡಿ ಇದ್ದೀವಿ. ಅದಕ್ಕೂ ನಮ್ಮದು ಏನು ಇದಿಲ್ಲ. ನಾವು ಹುಡುಗನ ಕಡೆ ಹೇಳಿ ಸಾಕಾಯ್ತು. ಹುಡುಗಿದ್ರೆ ಸರ್ ಏನಂದ್ರು? ಎಲ್ಲೆಲ್ಲಿ ಹುಡುಗಿನೂ ಡೈರೆಕ್ಟಾಗಿ ಹೇಳ್ತಾರೆ. ಹುಡುಗಿನೇ ಏನಂತಾರೆ? ಅವ್ರ ರಿಲೇಷನ್ ಇದ್ರಿಗೆ, ನಮ್ಮ ರಿಲೇಷನ್ ಇದ್ರಿಗೆ ಇಲ್ಲ, ನಾವು ಮಾಡ್ಕೊಳಕ್ಕೆ ಶುದ್ಧ ನಾವು ಒಪ್ಪೋದಿಲ್ಲ, ನನಗೆ ಬೇಕಾಗೇ ಇಲ್ಲ ಅಂತ ಹೇಳಿ.